ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನಾನು ಎಲ್ಲಿಗೆ ಬಂದಿದ್ದೀರಿ? ಬಂಗಾರಪಾಳ್ಯಂ ಕಾವಡಿ ನೋಡೋಕ್ಕೆ. ಫ್ರೆಂಡ್ಸ್, ನನಗೆ ಫುಲ್ಲು ಭಯ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅವರ ಅಮ್ಮ ಮೇಲೆ ಯಾವುದೋ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಯಾವುದೋ ಅಲ್ಲ, ದೇವರು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಅದು ಅವರು ಟ್ರಿಪ್ ಹೋಗ್ತಾರಲ್ಲ, ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರಂತೆ, ಹಂಗೆ ಹೊಡಿತಾ ಇರ್ತಾರಂತೆ. ಮತ್ತು ಇವಾಗ ತಿರ್ಗಾ ಊಟ ಆದಮೇಲೆ 1 o'clock ತಿರ್ಗಾ ಎತ್ತಾರೆ ಫ್ರೆಂಡ್ಸ್ ಕಾವಡಿನ. ಆವಾಗ ಏನು ಮಾಡ್ತಾರಂದರೆ ಬರ್ತಾರಂತೆ, ತಿರ್ಗಾ ಡೋಲು ಹೊಡಿಬೇಕಾದ್ರೆ ಅವ್ರ ಮನೆಯಿಂದ ಬರ್ತಾರಂತೆ. ನಂಗೆ ಫುಲ್ಲು ಭಯ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಏನು ಮಾಡಬೇಡಿ. ಸೊ ಇಲ್ಲಿ ನಮ್ಮ ಹಿಂದೆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ. ನಾವು ಟಾಪ್ ಫ್ಲೋರ್ ಬಂದಿದ್ದೀರಿ. ಎಷ್ಟೊಂದು ಬ್ಯಾಲ್ಕನೀಸ್ ಇದೆ. ಇದು ನಮ್ಮ ಲಾಸ್ಟ್ ಬ್ಯಾಲ್ಕನಿ ಟಾಪ್ದು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜಾಗ ಇದೆ. ಇಲ್ಲಿ ನಾನೇ ಫಿಟ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಫಿಟ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ನೋಡಿ ಹಸುಗಳು, ಅಲ್ಲೆಲ್ಲ ಹಸು ಎಲ್ಲ. ಸೊ ಇದು ಬಂದ್ಬಿಟ್ಟೆ ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಫುಲ್ಲು ಹಳ್ಳಿ ಫ್ರೆಂಡ್ಸ್. ಹಾಯ್ ಮಾಡು. ಅಲ್ಲೇನೋ ಹಾಡಾಗ್ತಿದ್ದಾರೆ ಫ್ರೆಂಡ್ಸ್. ಕಾಪಿ ರೈಟ್ಸ್ ಬರುತ್ತೆ ನಂಗೆ ಇವಾಗ. ನೆಗಿತಾ ಇರ್ತಾರಲ್ಲ ಹುಡುಗಿ ಎಲ್ಲ ನೋಳೆ ಎಲ್ಲ ನೋಳೆ ಕಾಣಿಸ್ತಲ್ಲ. ಅವಳಿಗೆ ಎಕ್ಸಾಮ್ಸ್ ಇತ್ತು ಪಾಪ. ಹುಡುಗಿ ಟರ್ನ್ ಸಾಕು ಅಲ್ಲ. ಕ್ಲಿಕ್ ಹಂಗೆ ಕಾಯ್ತಾ ಇದೀವಿ. ಸ್ಮೈಲ್ ಪ್ಲೀಸ್. ಟಿಕ್. ನೀರು ತರಬೇಕ. Dolly photo ya? Dolly photo ya? Dolly, where is Dolly? Where? No. ಯಾರು ಡೌನ್ಲೋ? ನೋಡು, ಇಲ್ಲಿಂದ ತುಪ್ಪಿದ ಹಾಕೋ. ಮಿಕ್ಸ್ ಇಲ್ಲ ಹುಡುಗ. ಆ ಕಡೆ ನಿಂತಿರ್ತೀಯಾ? ಆ ಕಡೆ ನಿಂತಿರ್ತೀಯಾ? ಸೊ ಗೈಸ್, ಇಲ್ಲೆಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು. ಇದನ್ನು ನಮ್ಮ ಕಡೆ ಬಾವಿ ಅಂತ ಕರೀತಾರೆ. ಸೊ ಆ ಬಾವಿಗೆ ಹೆಂಗೆಲ್ಲ ಧುಮುಕ್ತಾಯಿದ್ರು ಅಂದರೆ ನನಗೆ ಇದೆಲ್ಲ ಡಗ ಡಗ ಅಂತಾಯಿತ್ತು, ಹಂಗೆ ಧುಮುಕ್ತಾಯಿದ್ರು. ಬಟ್ ಅವರಿಗೆಲ್ಲ ಅಭ್ಯಾಸ ಇದೆ. ಗರ್ಲ್ಸ್ ಕೂಡ ಅಲ್ಲಿ ಧುಮುಕ್ತಾರಂತೆ, ಬಟ್ ನನಗೆ ಗೊತ್ತಿಲ್ಲ.
ಇಲ್ಲಿ ನಾನು ನೋಡಿರೋ ರೀತಿ ಬಾಯ್ಸ್ ಮಾತ್ರ. ಸೊ ಅದೇನು ಅವರು ತಂದಿದ್ರಲ್ಲ ಕಾವಡಿ ಎತ್ಕೊಂಡು ಹೋಗೋದು ಕೋಲಲ್ಲಿ, ಸೊ ಅದನ್ನ ಏನಂತಾರೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವಿದೆಲ್ಲ ನೋಡ್ತಿರೋದು. ನಾವು ನೋಡಿರಲಿಲ್ಲ, ನಮ್ಮ ಮನೇಲಿ ಯಾರೂ ಈ ಥರ ಹಾಕಿರಲಿಲ್ಲ. ಸೊ ಶಿವು ಅಣ್ಣ ಫಸ್ಟ್ ಅವ್ರದ್ದು ಹಾಕ್ತಿದ್ರಂತೆ, ಫಸ್ಟು ಮದುವೆಗಿಂತ ಮುಂಚೆನೂ ಹಾಕ್ತಿದ್ರಂತೆ. ಸೊ ನಾವು ನೋಡಿದ್ದು ಫಸ್ಟ್ ಟೈಮ್ ಇದು. ಮುರುಗನ್ಗೆ ಎತ್ತೋದು ಕರೆಕ್ಟು, ಐ ಥಿಂಕ್ ಕರೆಕ್ಟೇ ಹೇಳ್ತಿರೋದು. ಬಟ್ ತಪ್ಪಾಗಿದ್ದರೆ ಲಿಟ್ರಲಿ ಸಾರಿ. ಯಾಕಂದರೆ ನಮಗಿದ್ರ ಬಗ್ಗೆ ನಾಲೆಜ್ ಇಲ್ಲ. ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ಈ ಥರ ಯಾರೂ ನಮ್ಮ ಸೈಡ್ ಮಾಡಲ್ಲ. ಆ ಸೈಡ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ನಮ್ಮ ಸೈಡ್ ಇದೆಲ್ಲ ಮಾಡೋದಿಲ್ಲ. ನಾವು ಏನಿದು ಓಂ ಶಕ್ತಿ ಮಾಲೆ, ಶಬರಿಮಲೆ ಮಾಲೆ ಆ ಥರ ಹಾಕ್ತಾರೆ ಅಷ್ಟೇ ನಮ್ಮ ಸೈಡು. ಇದು ನಾವು ನೋಡಿರಲಿಲ್ಲ. ಸೊ ಒಂಥರ ನಾನು ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಮನೇಲಿ ಯಾರೂ ನೋಡಿಲ್ಲ ಅಂದ್ಕೊತೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಹತ್ರ ಹೇಳ್ತೀನಿ ಅಷ್ಟೇ. ಸೊ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ, ನನ್ನ ಕಡೆಯಿಂದ ನಿಂತ್ಕೊಂಡು ಹೋದರೆ. ಸೊ ಇಟ್ಸ್ ಓಕೆ, ನಾನು ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡೋದಿಲ್ಲ, ಗೊತ್ತಿರೋಷ್ಟು ಹೇಳ್ತೀನಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಸಾರಿ ನನ್ನ ಕಡೆಯಿಂದ. ನನಗೆ ಇಷ್ಟು ಸ್ವಲ್ಪನೇ ಗೊತ್ತಿರೋದು, ಬಟ್ ಅದು ಏನಕ್ಕೆ ಮಾಡ್ತಾರೆ ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ಮಾಡಿದರು, ಸೊ ಹೋಗಿದ್ರಿ. ನಾನು ನೋಡಿರಲಿಲ್ಲ, ಸೊ ಅದಕ್ಕೆ ನಾನು ಹೋಗಿದ್ದಿದ್ದು. ಇಲ್ಲಿ ಅದೇನು ಕಾವಡಿ ಎಲ್ಲ ಎತ್ಕೊಂಡು ತೊಳ್ದು, ಸೊ ಅದನ್ನೆಲ್ಲ ಒಂದು ಪ್ಲೇಸಲ್ಲಿ ಇಟ್ಟು, ಸೊ ಅದಕ್ಕೆಲ್ಲ ಅರಿಶಿನ ಕುಂಕುಮ ಅದು ಏನು ಗಂಧ ಅದನ್ನೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಸೊ ಆ ಪೂಜೆ ಎಲ್ಲ ಮಾಡ್ತಿದ್ರು ಅವರು. ಸೊ ಪೂಜೆ ಮಾಡ್ತಾಯಿದ್ರು. ಸೊ ಅದು ಪೂಜೆ ಮಾಡೋ ಟೈಮಲ್ಲಿ ಸೊ ಯಾರಿಗೋ ದೇವ್ರು ಬಂತು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ. ಸೊ ಏನು ಮುನೇಶ್ವರ ದೇವರಂತೆ, ಸೊ ಮುನೇಶ್ವರನ್ ಬಂದಿರೋದು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಸೊ ಅಲ್ಲಿ ಏನಕ್ಕೆ ಪೂಜೆ ಮಾಡಿದ್ದು ಅಂದರೆ ನೋಡಿ, ಇಲ್ಲಿಗೆ 3 ಕಲ್ಲಿಟ್ಟು 3 ಕಲ್ಲಿಗೆ ಪೂಜೆ ಮಾಡಿದ್ದಿದ್ದವರು. ಸೊ ಇದಕ್ಕೆ ಪೂಜೆ ಮಾಡಿ ಅಲ್ಲಿ ಕಾವಡಿಗೆಲ್ಲ ಅದು ಅರಿಶಿನ ಕುಂಕುಮ ಗಂಧ ಅದೆಲ್ಲ ಇಟ್ಟು ಇದು ಮಾಡಿದ್ದು ತೊಳೆದು. ಸೊ ಅವ್ರ ಮನೇಲಿ ಅನ್ನ, ನುಗ್ಗೆಕಾಯಿ ಸಾಂಬಾರು, ವಡೆ, ಉದ್ದಿನ ವಡೆ ಮತ್ತು ಪಲ್ಯ ಅದೆಲ್ಲ ಮಾಡಿದರು. ಸೊ ಅದನ್ನೆಲ್ಲ ಲಂಚ್ ಮಾಡಿದ್ರಿ. ಸೊ ಇಲ್ಲಿ ಕೂಡ ಇದನ್ನು ಕೂಡ ಅವರು ಹೋಗ್ತಾರಲ್ವ, ಸೊ ಆ ಟೈಮಲ್ಲಿ ಅವ್ರಿಗೆ ಕಾಲು ತೊಳ್ದು ಮೈ ಮೇಲೆ ನೀರು ಹಾಕಿ ಕಲಿಸ್ಬೇಕಂತೆ. ಸೊ ಅದನ್ನು ಕೂಡ ಮಾಡ್ತಾಯಿದ್ರು ಅವರು. ಮೈ ಮೇಲೆ ನೀರೆಲ್ಲ ಹಾಕಿ ಇದು ಏನಂತಾರೆ ಪೂಜೆ ಮಾಡಿ ಅವ್ರ ಕಾಲಿಗೆಲ್ಲ. ಸೊ ಮುಂದೆ ವಿಡಿಯೋ ಬರುತ್ತೆ ನೋಡಿ ಇಲ್ಲಿ. ಸೊ ಈ ಥರನೇ ಫುಲ್ಲು ಎಲ್ಲರೂ ಮಾಡಿದ್ದು. ಸೊ ಅವ್ರ ಬಾಡಿ ಫುಲ್ಲು ವೆಟ್ ಆಗಬೇಕು. ಸೊ ಆವಾಗ ಅವರು ಅಂದವರೆಗೂ ನೀರು ಹಾಕ್ತಾಯಿದ್ರು. ಅದಾದಮೇಲೆ ಸೊ ಅವ್ರಿಗೆ ಪೂಜೆ ಮಾಡಿ, ಸೊ ಅವರು ಏನು ಒಂದು ಪ್ಲೇಸ್ ಇರುತ್ತೆ, ಸೊ ಆ ಪ್ಲೇಸಲ್ಲಿ ಹೋಗಿ ಅಲ್ಲೂ ಪೂಜೆ ಮಾಡಿ. ಸೊ ಅದನ್ನೆಲ್ಲ ನಾನು ಹಾಕ್ತೀನಿ. ಸೊ ರಾ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ ಇವಾಗಿಂದ, ನೀವು ನೋಡ್ಕೊಬನ್ನಿ. Ini sola kayak siapa?
ನಮಸ್ಕಾರ ನಮಸ್ಕಾರ. పాప మొక్కలు మేము మొక్కలేదు, పాప మొక్కవాళ్ళ మేము పెద్దోళ్ళు కదా. ಹಂಗೇನು ಹಸಿರು ಆ ಕಡೆ ಹೋಗ್ತಾರೆ, ಬಿಸಿಲು ಇದು ಬೆಂಕಿ ಈ ಕಡೆ ಬಾ. ಡಾಲಿ ನಮ್ಮ ಡಾಲಿ ಒಬ್ಳವಳೆ ಸೇಮ್ ಡಾಲಿ ಇದು ತೋರಿಸಿ ಕುಮಾರಣ್ಣ ನಮ್ಮ ಮಮ್ಮಿ ಡಾಲಿ ಅಂತ ತೋರಿಸು. ನಾನು ಕುಮಾರಣ್ಣ ಅವಾಗಿಂದ ಅದನ್ನೇ ಮಾತಾಡ್ತೀನಿ. ಇಲ್ಲ ಅವ್ರಿಗೆಲ್ಲ ಇದೆ ಆಗ ಅಲ್ಲಿ ಹಿಂದೆ ಒಬ್ರಿಗೆ ಕಳ್ಳೋಡು. ರೈತ ಬಾಂಧವ್ಯ ಕೇಂದ್ರಂ ಇವ್ನು ನೋಡಿ ಚಪ್ಪಾಳಿ ಒಂದು 5 ಚೇರ್ ಹಾಕೊಂಡು ಒಂದು ಪಂಚಗಳು ಉಟ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ವೈಟ್ ಚಪ್ಪಲಿ ಹಾಕೊಂಡು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ಸ್. ಇವತ್ತು ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ. ಸೊ ಇವತ್ತು ನಾನು ಕೃಷ್ಣನ ಥರ ಕೃಷ್ಣ ಹಾಕಿರೋ ಸೀರೆನೇ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಇದು ಕೃಷ್ಣ, 2 ಕೃಷ್ಣ ಇದೆ. ಸೊ ಸೆಂಟ್ರಲ್ ನಾನು ರಾಧೆ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನೀವು ಕೂಡ ನೋಡ್ಕೊಬನ್ನಿ. ಜನ್ಮಾಷ್ಟಮಿ, ಸೊ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನನ್ನ ಸೀರೆ ಬಗ್ಗೆನೂ ಕಮೆಂಟ್ ಹಾಕಿ, ಸೀರೆ ನಮ್ಮ ಮಮ್ಮಿದು, ಸೊ ಅವರು ಕಮೆಂಟ್ ನೋಡ್ತಾರೆ ನೋಡೋದನ್ನ. ಸೊ ನಮ್ಮ ಮನೆ ಸೈಡು ಮಳೆ ತುಂಬ ಬರ್ತಿದೆ. ಸೊ ಆಚೆಲ್ಲೂ ಹೋಗೋದಕ್ಕೆ ಆಗ್ತಿಲ್ಲ. ಸೊ ರೀಲ್ಸ್ ಮಾಡೋಣ ಅಂದ್ಕೊಂಡೆ, ರೀಲ್ಸ್ ಮಾಡೋದು ಕೂಡ ಆಗಿಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ನಾನು ಬ್ಲಾಗ್ ಬರೋಕ್ಕಿಂತ ಮುಂಚೆನೇ ರೀಲ್ಸ್ ಬಂದಿರುತ್ತೆ ಶಾರ್ಟ್ಸು. ಸೊ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಬ್ಲಾಗಲ್ಲಿ ಫುಲ್ಲು ಸ್ಯಾರಿ ನಾನು ತೋರಿಸಿದ್ದೀನಿ. ಸ್ಯಾರಿ ಫುಲ್ಲು ಹಿಂಗೆ ವರ್ಕ್ ಮಾಡಿಸಿರೋದಂತೆ. ಸೊ ಮಾಡಿಸಿರೋದು ಇವರು ವರ್ಕ್ ಅವ್ರ ಹತ್ರ ಕೊಟ್ಟು ಮಾಡಿಸಿರೋದು. ಸೊ ಇದು ಹೈಲೈಟ್ ಪಾರ್ಟ್ ಇದು ಅಂತ ಗೈಸ್ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಹೈಲೈಟ್ ಪಾರ್ಟ್ ಇದು ಒಂದೇ. ಸೊ ಇದು ಸ್ಯಾರಿ ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಸೊ ಇದು ಫುಲ್ಲು ಪ್ಯೂರ್ ಕಾಂಚೀಪುರಂ ರೇಷ್ಮೆ ಸ್ಯಾರಿ. ಎಷ್ಟು ಮೆಸ್ಸಿದೆ ಗೊತ್ತಿಲ್ಲ, ಅವ್ರಿಗೂ ಸುಮಾರು ವರ್ಷ ಆಗೈತೆ. 17-18 ಇಯರ್ಸ್ ಬ್ಯಾಕ್ ತೊಗೊಂಡಿರೋದು ಈ ಸೀರೆ. ಸೊ ನಾನು ಕೃಷ್ಣ ಹಾಕ್ಸೋರಲ್ಲ ಅಂದ್ಬಿಟ್ಟು ಕೃಷ್ಣ ಹಬ್ಬಕ್ಕೆ ಕುಟ್ಕೊಂಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ನೋಡ್ಬೋದು ಎಷ್ಟು ಮಳೆ ಬರ್ತಿದೆ ನಮ್ಮ ಸೈಡ್ ನೋಡಿ, ಎಲ್ಲ ಮಳೆ ಬರ್ತಿದೆ. ಬಟ್ ಇದು ನಿಮ್ಗೆ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ, ಮಳೆ ಬರ್ತಿದೆ. ರೀಲ್ಸ್ ಮಾಡೋದು ಕೂಡ ಆಗ್ತಿಲ್ಲ. ಸೊ ಈಗ ನಾನು ಒಂದೇ ಒಂದು ಶಾರ್ಟ್ಸ್ ಈ ಸ್ಯಾರಿಯಲ್ಲಿ ಇಟ್ಕೋಬೇಕು ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ, ನೋಡೋಣ. ಸೊ ನಾವು ಕಾವಡಿ ಮುಗಿಸ್ಕೊಂಬಂದು ಸೊ ಅದಾದಮೇಲೆ 8 ಡೇಸ್ 9 ಡೇಸ್ಗೆ ಕೃಷ್ಣ ಜನ್ಮಾಷ್ಟಮಿ ಬಂತು. ಸೊ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ, ನನಗೆ ಎಕ್ಸಾಮು ಅದು ಇದು ಫುಲ್ಲು ಪ್ರೆಷರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಏನು ಅಸೈನ್ಮೆಂಟ್ಸು ಅದೆಲ್ಲ ಬರೆಯೋದಕ್ಕೆ. ಸೊ ನನಗೆ ಫುಲ್ಲು ನಿದ್ದೆ ಅದು ಇದು ನಿದ್ದೆ ಬರೋದು ಕಾಲೇಜಿಂದ. ಚೆನ್ನಾಗಿ ನಿದ್ದೆ ಮಾಡ್ತೀನಿ. 6 o'clock ಎದ್ದೇಳ್ತೀನಿ, ಮತ್ತೆ ಬುಕ್ ಎತ್ತಿ ಮತ್ತೆ ಓದೋದು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ 10ವರೆಗೂ ಅದು ಓದೋದಿರುತ್ತೆ. ಮತ್ತೆ ಸೈಲೆಂಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿದು ಸೇರಿ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ ನಾನು. ಸೊ ನನಗೆ ಇವತ್ತೇ ಟೈಮ್ ಸಿಕ್ಕಿರೋದು. ಸೊ ಇವತ್ತೇ ಟೈಮ್ ಸಿಕ್ಕಿ ಸೊ ಇವತ್ತೇ ಮಾಡ್ತೇನೆ. ಕೃಷ್ಣ ಜನ್ಮಾಷ್ಟಮಿ ಆಗಿ 1 ವಾರ ಆಯ್ತೇನೋ ನಾನು ವೀಡಿಯೋ ಅಪ್ಲೋಡೇ ಮಾಡಿರಲಿಲ್ಲ. ಸೊ ಲಿಟರಲಿ ಎಷ್ಟು ವರ್ಕ್ ಇದೆ ಅಂದರೆ ಅಷ್ಟು ವರ್ಕ್ ಇದೆ. ಸೊ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೋಕ್ಕೆ ಎಲ್ಲ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಆಗಿದೆ. ಸೊ ಅದಕ್ಕೋಸ್ಕರ ಟೈಮ್ ಸಿಕ್ಕಿರಲಿಲ್ಲ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಕೂಡ. ಸೊ ಓಕೆ, ಇಲ್ಲಿ ಕೃಷ್ಣ ಜನ್ಮಾಷ್ಟಮಿದು ಸೇರಿ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾರದು ನಾನು. ಸೊ ಅದು ಒಂದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ ವೀಡಿಯೋ. ಸೊ ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿದು ಸೇರಿ ಹಾಕೋಣ ಅಂತ ಸುಮ್ಮನೆ ಆಗಿದ್ದೆ. ಸೊ ಕೃಷ್ಣ ಜನ್ಮಾಷ್ಟಮಿನೂ ಆಗಿ 1 ವಾರಕ್ಕೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಲಿಟ್ರಲಿ ನನಗೆ ಅನಿಸ್ತದೆ, ಅಯ್ಯೋ ಏನಿದು ಮೀನ್ಸ್ ಅಷ್ಟು ಓದೋದು ಅಂತ ಏನಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಓದೋದು. ನಾನೇನು ಅಷ್ಟು ಓದಿ ನಾನು ಅಷ್ಟು ಪ್ರೆಷರ್ ತೊಗೊಳೋದಿಲ್ಲ. ಏನಂದರೆ 4 ಗಂಟೆಗೆ ಕಾಲೇಜಿಂದ ಬಂದಮೇಲೆ 4 ಗಂಟೆಯಿಂದ 6-6:30ವರೆಗೂ ಮನ್ಕೊಂಬಿಟ್ಟಿರ್ತೀನಿ ನಾನು. ಸೊ ಒಂದೊಂದ್ಕಿಂತ ಎಚ್ಚರಿಕೆ ಆಗಿರೋ ಮನ್ಕೊಂಬಿಟ್ಟಿರ್ತೀನಿ. ಸೊ ನನಗೆ ಏನು ಗೊತ್ತಾ, ಕಾಲೇಜಿಂದ ಬಂದು ಮನ್ಕೋಬೇಕು. ಸೊ ಅದೊಂದೇ ನನ್ನ ತಲೆ ಮನ್ಕೊಬೇಕು ಅಂತ. ಸೊ ಅದಕ್ಕೋಸ್ಕರ ಮನ್ಕೊಂಬಿಟ್ಟಿದ್ದೆ. ಸೊ ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಸ್ಟ್ 15th ರಜಾ ಕೊಟ್ಟಿದ್ದರು. ಅದಾದಮೇಲೆ ನೆಕ್ಸ್ಟ್ ದಿನ ಕೃಷ್ಣ ಜನ್ಮಾಷ್ಟಮಿ. ಸೊ ಕೃಷ್ಣ ಜನ್ಮಾಷ್ಟಮಿಗೂ ರಜಾ ಕೊಟ್ಟಿದ್ದರು ನನಗೆ. ಅದಾದಮೇಲೆ ಸಂಡೇ ಏನು ಮೂಡೇ ಇರೋಲ್ಲ ನನಗೆ, ಸಂಡೇ ಎಡಿಟ್ ಮಾಡೋಣ ಅಂದರೆ. ಸೊ ಅದಕ್ಕೆ ಇವತ್ತು ಫ್ರೈಡೇ 22 ನಾನು ಎಡಿಟ್ ಮಾಡಿ ಹಾಕಬೇಕು. ನಾಳೆ ಇವತ್ತೇ ಹಾಕ್ಬಿಡೋಣ ಅಂದ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ. ಹೇಳ್ತಿಲ್ಲ, ನನಗೆ ಪ್ರೆಷರ್ ಆಗಿದೆ. ಸೊ ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿಗೆ ರಜೆ ಆಯ್ತಲ್ಲ. ಸೊ ಅದಕ್ಕೆ ನಾನೇ ಮಾಡಿದ್ದೆ ಈಗಿಂತ ಕೃಷ್ಣ ಜನ್ಮಾಷ್ಟಮಿ. ಲಾಸ್ಟ್ ಇಯರ್ ನಾನು ನಮ್ಮ ಮಮ್ಮಿ ಇಬ್ಬರು ಮಾಡಿದ್ರಿ. ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು 4-5 ಇಯರ್ಸಿಂದ ಮಾಡ್ತಾಯಿದ್ರಿ. ಐ ಥಿಂಕ್ ಚಿದಾನ್ವಿ ಹುಟ್ಟಿದಾಗ ಹಾಕಿದ್ರಿ. ಇಲ್ಲ, ಮುನ್ನೆ ಹುಟ್ಟಿದಾಗ ನಾವು ನಮ್ಮ ಅಜ್ಜಿ ಮನೇಲಿ ಇದ್ರಿ. ಗಾಯಿ ಹುಟ್ಟಿದಾಗಿಂದ ನಮ್ಮ ಅಜ್ಜಿ ಮನೇಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ನಮ್ಮ ಮನೆಗೆ ಬಂದಮೇಲೂ ನಾವು ಅದೇ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ದಾಗಿಂದ ಮುನ್ನೆ ಹುಟ್ಟಿದಾಗಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ನೆಕ್ಸ್ಟ್ 1-2 ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಬಂದ್ರಿ. ಸೊ ನಮ್ಮ ಮನೆಗೆ ಬಂದು 1 ಇಯರ್ ಮಾಡಿಲ್ಲ ಅನ್ಕೊತೀನಿ ನಾವು. 1 ಇಯರ್ ಬಿಟ್ಟ ಮೇಲೆ ನೆಕ್ಸ್ಟ್ ಮಾಡಿದ್ದು. ನಂಗೆ ನೆನಪಿಲ್ಲ, ಸೊ ಅದಕ್ಕೆ ನೆನಪಾಗ್ತಿಲ್ಲ. ಸೊ ಅದಕ್ಕೆ ನಾನೇ ಪೂಜೆ ಮಾಡಿ ನಾನೇ ಎಲ್ಲ ನೀಟಾಗಿ ಎತ್ತಿ ನಾನು ಸ್ವಲ್ಪ ಕೃಷ್ಣ ಮೀನ್ಸ್ ನಾನು ರಾಧೆ ವೇಷ ಎಲ್ಲ ಹಾಕ್ತಿದ್ದೆ. ಈಗಿಂತ ಯಾರು ಕೃಷ್ಣ ಆಗೋದಕ್ಕೆ ಯಾರೂ ಇರಲಿಲ್ಲ. ಪ್ರಣವ್ ಸ್ಕೂಲ್ಗೆ ಹೋಗಿದ್ದ, ಮುನ್ನೆ ಸ್ಕೂಲ್ಗೆ ಹೋಗಿದ್ದ. ಎಲ್ಲರೂ ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು. ಸೊ ಯಾಕೆ ಯಾರೂ ಇಲ್ಲ ಅಂದ್ಬಿಟ್ಟು ನಾನು ಏನಾದರೆ ರುಕ್ಮಿಣಿ ಆಗಿಬಿಟ್ಟೆ, ಅದು ಬೇಡ ಅಂದ್ಬಿಟ್ಟು. ಸೊ ಅದೇ ರೀತಿ ಮಾಡಿ ಬಿಟ್ಬಿಟ್ಟೆ, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ. ಆಮೇಲೆ ಮತ್ತೆ 6 ಗಂಟೆ ಆಯಿತು. ಸೊ 6 ಗಂಟೆ ಆದಮೇಲೆ ಮತ್ತೆ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನಾನು ಪೂಜೆ ಮಾಡಿದ್ದೆ. ಸೊ ಈ ಕಿತ್ತ ಎಲ್ಲ ನಾನೇ ಮಾಡಿರೋದ್ರಿಂದ ಎಲ್ಲ ಸುಮ್ಮನೆ ನಾನೇ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ. ಸೊ ಹೆಂಗೆ ಇಷ್ಟೆಲ್ಲ ಮೀನ್ಸ್ ಇದೇ ಫಸ್ಟ್ ಟೈಮ್ ನಾವು ಇಷ್ಟೆಲ್ಲ ಗ್ರ್ಯಾಂಡ್ ಮಾಡಿದ್ದು. ಕೆಳಗಡೆ ಮನೇಲಿದ್ರಿ ಮೀನ್ಸ್ ಎಲ್ಲ ಸೇಮೇ ಮಾಡ್ತಿದ್ರಿ, ಮೇಲೆ ಮನೇಲಿದ್ದು ಸೇಮೇ ಮಾಡ್ತಿದ್ರಿ.
ಕೆಳಗಡೆ ಮನೇಲಿತ್ತು, ಒಂದು ಸ್ವಲ್ಪ ಜಾಗ ಪ್ರಿಷಿಯಸ್ ಇತ್ತಲ್ವ, ಸೊ ಅದಕ್ಕೋಸ್ಕರ ಮಾಡಿದ್ರಿ. ಚೆನ್ನಾಗಿತ್ತು, ನನಗನ್ಸು ಚೆನ್ನಾಗೈತೆ ಅನಿಸ್ತು. ಸೊ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆ ಬ್ಯಾಕ್ಗ್ರೌಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು, ಕೃಷ್ಣ ಜನ್ಮಾಷ್ಟಮಿಗೆ ಯೂಸ್ ಆಯಿತು, ಯಾವುದೋ ಒಂದಕ್ಕೆ ಯೂಸ್ ಆಯ್ತಲ್ಲ ಅಂತ ಸುಮ್ಮನೆ ಅದೇ. ನೋಡೋಣ ನೆಕ್ಸ್ಟ್ ವರ್ಷ ನಮ್ಮ ಲಕ್ಷ್ಮಿ ಕೆಳಗಡೆ ಕುಂದಿಸು ಅಂದರೆ ಕೆಳಗಡೆನೇ ಕುಂದ್ಸೋಣ. ಯಾಕೆ ಅಂದರೆ ನಾನು ಬುಕ್ ಮಾಡಿದ್ದು ಏನೂ ಬಂದಿರಲಿಲ್ಲ. ಸೊ ಅದೇ ಟೈಮಲ್ಲಿ ಮಳೆ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಬಂದಿರಲಿಲ್ಲ. ಅಯ್ಯೋ ಏನಕ್ಕೆ ಈ ಕೆಲಸ ಕೊಡ್ತಾಯಿದ್ದೆ ಅಂದ್ಬಿಟ್ಟು ನಾನು ಓಕೆ ಬಿಡು ಸುಮ್ಮನೆ ಆಗಿಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನೋಡೋಣ ನೆಕ್ಸ್ಟ್ ಇಯರ್ ಏನಾಗುತ್ತೋ. ನಾನು ಪೂಜೆ ಮಾಡ್ತಾಯಿದ್ದೀನಿ ನಮ್ಮನೆ ಕೃಷ್ಣನಿಗೆ. ಸೊ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಮ್ಮನೆ ಕೃಷ್ಣ ಯಾವ ರೀತಿ ಇದು ರೆಡಿ ಮಾಡಿದ್ದೀನಿ ನಾನು ಅಂತ. ಸೊ ಇದೆಲ್ಲ ನಾನೇ ಮಾಡಿರೋದಲ್ಲ, ಸೊ ಅದಕ್ಕೋಸ್ಕರ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ನೀವು ಕೂಡ ನಮ್ಮ ಕೃಷ್ಣ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಪೂಜೆ ಮಾಡಬೇಕು. ಇಲ್ಲಿ ಸುಮ್ಮನೆ 2 ದೇವರು ಅಷ್ಟೇ ಇಟ್ಟಿರೋದು, ಮೇಲೆ ಇಟ್ಟಿದ್ದೀನಿ ಎಲ್ಲ ದೇವರು ಮೇಲೆ ಇಟ್ಟಿದ್ರೆ. ಸೊ ಇಲ್ಲಿ ಕೃಷ್ಣ ಇದೊಂದು ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಹೆಜ್ಜೆ ಗುರುತು ಎಲ್ಲ ಇಟ್ಕೊಂಡಿದ್ದು ಸಖತ್ತಾಗಿ ಕಾಣಿಸ್ತಿದೆ. ನಿಮಗೆ ಒಂದು ಇದು ತೋರಿಸ್ತೀನಿ, ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಬರ್ಬೋದು. ಸೊ ಈ ಡ್ರೆಸ್ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಲಿಂಕ್ ಕೊಡ್ತೀನಿ. ಸೊ ಇದು ಆನ್ಲೈನ್ ಶಾಪಿಂಗು. ತೆಂಗಿನಕಾಯಿ ಎಲ್ಲರೂ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊಡಿತಾರೆ. ನಾನು ಪೂಜೆ ಎಲ್ಲ ಆದಮೇಲೆ ಹೊಡಿತೀನಿ. ಸೊ ಯಾವ್ದು ಕರೆಕ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲರೂ ಪೂಜೆಗೆ ಮುಂಚೆ ಹೊಡಿತಾರೆ, ನಾನು ಪೂಜೆ ಆದಮೇಲೆ ಹೊಡಿಯೋದು ತೆಂಗಿನಕಾಯಿನ. ಸೊ ಐ ಥಿಂಕ್ ಗೊತ್ತಿಲ್ಲ ನನಗೆ ಯಾವ್ದು ಕರೆಕ್ಟು ಯಾವ್ದು ರಾಂಗು ಅನ್ನೋದು. ಸೊ ಈ ಡ್ರೆಸ್ ಲಿಂಕ್ ಏನಾದರೂ ನಿಮಗೆ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ಕಳಿಸ್ಕೊಡ್ತೀನಿ ಲಿಂಕ್ನ. ಸೊ ಈ ಡ್ರೆಸ್ಗೆ ನಾನು ಐ ಥಿಂಕ್ 500 ಏನೋ ಕೊಟ್ಟಿರೋದು ನಾನು. ಚೆನ್ನಾಗಿದೆ, ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ 6 ಗಂಟೆಗೆ ನಾನು ಒಂದು 5 ಜನ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮನ ಕೊಟ್ಟು ಏನು ಜಾಗಿ ಪೀಸ್ ಬಟ್ಟೆ ಅದೆಲ್ಲ ಕೊಟ್ಟು ಇದು ಮಾಡಿದ್ದು. ಸೊ ಅಷ್ಟೇ ನಾನು ಮಾಡಿದ್ದು. ಸೊ ವಿಡಿಯೋ ಮಾಡಿಲ್ಲ ನಾನು. ಸೊ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ಅಂತ ಸುಮ್ಮನೆ ಆದೆ. ಸೊ ಇಲ್ಲಿ ಎಲ್ಲ ಜೋಡಿಸ್ಕೊತಿದ್ದೆ ನಾನು, ಎಲ್ಲ ಮಾಡ್ಕೊಳೋದಕ್ಕೆಲ್ಲ ಜೋಡಿಸ್ಕೊತಿದ್ದೆ ನೀಟಿಗೆ. ಎಲ್ಲ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಕಡೆಯಿಂದ ಜೋಡಿಸಿದ್ರೆ ಎಲ್ಲ ನೀಟಿಗಿರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಈ ಕಡೆ ನೋಡಿ, ಅದನ್ನೆಲ್ಲ ಕೊಟ್ಬಿಟ್ರೆ ಒಂದು ದಿನ ನಾನು ಕೋಸ್ಕೋಬೋದಾಗಿತ್ತು, ದೇವ್ರನ್ನ ಆಗಿದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲಾಟ್ಸ್ ಆಫ್ ಲವ್.